ಇವತ್ತು ನಾನು ಬೆಂಗಳೂರಲ್ಲಿ ನೋಡಿರೋದು ಸಿನಿಮಾ, ಬಟ್ ಕರ್ನಾಟಕದಲ್ಲಿ ಪ್ರತಿ ಒಂದು ಮೂಲೆಯಲ್ಲೂ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲ ಕರ್ನಾಟಕದ ಜನತೆಗೆ ನಾವು ಸದಾಕಾಲ ಚಿರಋಣಿ ಆಗಿರ್ತೀವಿ. ಧ್ರುವ ಅವರು ಮತ್ತು ಪ್ರೇಮ್ ಅವರು, ಐ ಥಿಂಕ್ ಅವರಿಬ್ಬರಿಗೂ ಒಂದು ದೊಡ್ಡ ಕಂಬ್ಯಾಕ್ ಸಿನಿಮಾ ಅನಿಸುತ್ತೆ ನನಗೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ ಟೀಮ್. ಇವತ್ತಿನ ರೆಸ್ಪಾನ್ಸ್ ನೋಡಿ ಖಂಡಿತ ತುಂಬ ಖುಷಿ ಆಗುತ್ತೆ. ಇಟ್ಸ್ ನೈಸ್ ಟು ಸಿ ಎವ್ರಿಥಿಂಗ್. ಸಂಜಯ್ ದತ್ ಸರ್ ನಂಗೆ ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ಹಿ ವಾಸ್ ರಿಯಲಿ ನರ್ವಸ್. ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ ಅವರು, ಬಟ್ ಆದರೂ ಹಿ ವಾಸ್ ಸೇಯಿಂಗ್ ಮೇಡಮ್ ಟೆಲ್ ಮಿ ಹೌ ದ ಮೂವಿ ವಾಸ್. ಸಂಜಯ್ ದತ್ ಸರ್, ಅ ಬಿಗ್ ಶೌಟ್ ಔಟ್ ಟು ಯು, ನೀವು ಇದು ನೋಡ್ತಾ ಇದ್ದರೆ. ಆ್ಯಂಡ್ ಟು ಶಿಲ್ಪಾ ಶೆಟ್ಟಿ ಮ್ಯಾಮ್ ಆ್ಯಂಡ್ ಟು ಸುದೀಪ್. ಮೈ ಗಾಡ್, ಹಿ ಈಸ್ ಲುಕಿಂಗ್ ಸೋ ಗುಡ್. ಲಾಸ್ಟ್ ಶಾರ್ಟಲ್ಲಿ ಯಾವಾಗ ಅವ್ರು ನಿಂತ್ಕೊಳ್ತಾರೆ ಆ್ಯಂಡ್ ಧ್ರುವ ಅವ್ರು ಹಿಂದೆ ಬರ್ತಾರೆ, ದ್ಯಾಟ್ಸ್ ಅ ಟ್ರೀಟ್ ಟು ವಾಚ್ ಬೋತ್ ಆಫ್ ದೆಮ್. So definitely to the entire team, Ramesh Arvind sir, Shilpa Shetty ma'am, Ravi sir, and to the entire team, great job guys. You all deserve it. ಅಣ್ಣ ತಮ್ಮ ಸೆಂಟಿಮೆಂಟ್ ಕೂಡ ಇದೆ. ಈಚಲ್ಲಿ ಎಷ್ಟು ಎಮೋಷನ್ ಅನಿಸ್ತು ಮೇಡಮ್ ಈ ಸಿನಿಮಾದಲ್ಲಿ? ಇಲ್ಲ, ರಮೇಶ್ ಅರವಿಂದ್ ಸರ್ ಒಂದು ಟ್ರೀಟೇ ಡೆಫಿನೆಟ್ಲಿ ಈ ಸಿನಿಮಾ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ರಮೇಶ್ ಅರವಿಂದ್ ಸರ್. ಸ್ಪೆಷಲಿ ಅವ್ರಿಗೆ ಮತ್ತು ಧ್ರುವಾಗೆ ಆ ಒಂದು ಕ್ಯಾರೆಕ್ಟ್ರಲ್ಲಿ ನೋಡೋದ್ರಲ್ಲಿ ಸಂಭ್ರಮ ಥರ ನೋಡಿ. ನಿಮಗೆ ಸೌಂಡ್ ನನಗೆ ಬರುತ್ತಾ ಗೊತ್ತಿಲ್ಲ, ಬರೀ ಸಂಭ್ರಮದ ಸೌಂಡ್ ಬರುತ್ತೆ, ಆ ಥರ ಇದೆ ಇವತ್ತು. ಆ್ಯಂಡ್ ಐ ಥಿಂಕ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದು 100% ಫುಲ್ಫಿಲ್ ಆಗುತ್ತೆ ಇವತ್ತು. ಯಾಕಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ಫುಲ್ ಎಕ್ಸ್ಪೆಕ್ಟೇಷನ್ ಜೊತೆನೇ ಬಂದೆ. ಇವತ್ತುವರೆಗೂ ಸಿನಿಮಾ ನೋಡಿರಲಿಲ್ಲ. ಪ್ರೇಮ್ ಸರು, ಧ್ರುವ ಸರು ಎಲ್ಲರದ್ದು ಕಾಂಬಿನೇಷನ್ನು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರವಿಚಂದ್ರನ್ ಸರು, ರಮೇಶ್ ಅರವಿಂದ್ ಸರು ಎಲ್ಲರೂ ಸೇರಿ ಒಂದು ಸಿನಿಮಾಲಿದ್ದಾರೆ ಅಂದರೆ ಅದು ಒಂದು ಎಕ್ಸ್ಪೆಕ್ಟೇಷನಲ್ಲೇ ಬಂದಿತ್ತು. ಇವತ್ತು ನಿಜವಾಗ್ಲೂ ನನಗಂತೂ ಆ್ಯಸ್ ಅನ್ ಆಡಿಯನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಮೇಝಿಂಗ್ ಆಗಿತ್ತು. ಜಸ್ಟ್ ಒನ್ ವರ್ಡ್, ಕಂಪ್ಲೀಟ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಅಷ್ಟೇ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.